ನಿಟ್ಟಿನಲ್ಲಿ ಕಮ್ಯುನಿಕೇಶನ್ ಟೆಸ್ಟ್ ಡಿಸೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಟ್ಟಿಗೆ ಆ ಒಂದು ಸಂಸ್ಥೆಗೆ ನಮ್ಮ ಮತ್ತು ಗ್ರಾಮಾಂತರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ನಾವೊಂದು 4-5 ವರ್ಷದಿಂದ ಯೋಜನೆ ರೂಪಿಸಿದ್ದೀವಿ. ನೀವು ನೋಡಿರ್ಬೋದು, ಈ ಶಾಲೆ ಕೆಳಗಡೆ ಒಂದು ಟಾಯ್ಲೆಟ್ ಇತ್ತು. ಇವತ್ತು ಬಂದು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅಡ್ಡಕಾಯಿ ಚಟ್ಟದ ತರ ಒಂದು ಟಾಯ್ಲೆಟ್ ಇತ್ತು. ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲರಿಗೂ ನೆನಪಿದೆ ಅಲ್ವಾ? ಅದ್ರ ಪಕ್ಕದಲ್ಲೇ ಕೂತ್ಕೊಂಡು ಮಕ್ಕಳುಗಳೆಲ್ಲ ಊಟ ಮಾಡ್ತಾ ಇದ್ರು ನಮ್ಮ ಬಂದಾಗ. ಆ ಒಂದು ದಿನದಲ್ಲಿ ನಾವು ನಮ್ಮ ಸ್ನೇಹಿತರು ಅದ್ರ ಮಕ್ಕಳ ಜೊತೆಲೆ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ರು ನೆಲದ ಮೇಲೆ. ಆಗ ನಮಗೇನಂತು ಅಂದ್ರೆ ಈ ಒಂದು ಮಕ್ಕಳಿಗೆಲ್ಲರೂ ಒಂದು ವ್ಯವಸ್ಥೆ ಮಾಡಬೇಕು ಅಂದ್ರೆ ಕೆಳಗಡೆ ಜಾಗ ಇರೋದಿಲ್ಲ. ಇರೋದನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ರೂಮ್ಗಳನ್ನ ನಿರ್ಮಿಸೋದಿಕ್ಕೆ ಅವಕಾಶ ಸಿಗೋದಿಲ್ಲ ಅಂತೇಳಿ ಆ ಒಂದು ನರೇಗಾದಲ್ಲಿ ಹಾಕೊಂಡು ಶಿಕ್ಷಣ ಇಲಾಖೆಯಿಂದ ಒಂದಷ್ಟು ಹಾಕೊಂಡು ಒಂದು ಬಾತ್ರೂಮ್ ನ ನೀಟಾಗಿ ಕಳಿಸಿದ ಮೇಲೆ ಏನಾಯ್ತು, ನಮಗೆ ಜಾಗ ಮೇಲೇನೆ ಸಿಕ್ತು. ಹಾಗಾಗಿ 3 ಒಂದು ಮಾಡಿ ಇದ್ರ ಮೇಲ್ಗಡೆ ಒಂದು ಭೋಜನಾಲಯ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ವಿಚಾರ ಮಾಡಿ ಆ ಒಂದು ಜಗದೀಶ್ ಈ ಒಂದು ವಿಚಾರನ ತಲೆಯಲ್ಲಿಟ್ಕೊಂಡು ನಂದೀಶ್ವರ ಹತ್ರ ಮಾತಾಡಿ ಇದನ್ನೆಲ್ಲ ಫಾಲೋ ಅಪ್ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದು ಮುಗಿಸಿದ್ದಾರೆ ಕಾರ್ಯಕ್ರಮ. ಹಾಗಾಗಿ ಜಗದೀಶ್ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದ್ರೆ ಆ ಹಿಂದೆ ಕಡೆ ಇರುವಂತ ಪರಿಶ್ರಮ ಇದೆಯಲ್ಲ ಅದು ಯಾರಿಗೂ ಕಾಣಿಸಲ್ಲ. ಯಾಕೆಂದ್ರೆ ಅದು ಮಾಡಿರೋರಿಗೆ ಗೊತ್ತಿರುತ್ತೆ ಪರಿಶ್ರಮ ಅನ್ನೋದು. ಹಾಗೆ ಈ ಒಂದು ಕಮ್ಯುನಿಕೇಶನ್ ಟೆಸ್ಟ್ ಡಿಸೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಕೂಡ ಈ ಒಂದು ಗ್ರಾಮಕ್ಕೆ ಯಾಕೆ ಕೊಡುಗೆ ಕೊಡ್ಬೇಕಾಗಿತ್ತು ಅಂತ ನೀವೆಲ್ಲರೂ ಅನ್ಕೋಬಹುದು. ಆದ್ರೆ ಒಂದು ಶಿಕ್ಷಣ ಸಂಸ್ಥೆಗೆ ಆದ ಸರ್ಕಾರಿ ಶಾಲೆಗಳಿಗೆ ಈ ತರ ಕಂಪನಿಯವರು ದಾನಗಳನ್ನ ಕೊಟ್ಕೊಂಡು ಬರ್ತಾ ಇರೋದಕ್ಕೆ ಇವತ್ತು ಕೂಡ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳು ಉಳ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಇದೊಂದೇ ಮಾದರಿ.